टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಕರವೇ ಇಲ್ಲಿ ಬೆಳಗಾವಿ ಚಲೋ ಮಾಡ್ತಾ ಇದೆ. ಕನ್ನಡ ಹೋರಾಟಗಾರರು ದೊಡ್ಡ ಮಟ್ಟದಲ್ಲಿ ನಡೆದಿದ್ದಾರೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಮತ್ತೆ ಪ್ರವೀಣ್ ಶೆಟ್ಟಿ ಪ್ರತ್ಯೇಕವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಎಂಇಎಸ್ ಪುಂಡಾಟವನ್ನು ಖಂಡಿಸಿ ನಡೀತಿರುವಂತಹ ಪ್ರತಿಭಟನೆ. ಕಂಡಕ್ಟರ್ ಮಹಾದೇವ ಮೇಲಿನ ಹಲ್ಲೆ, ಆತನ ಮೇಲೆ ಲಾಡ್ಜ್ ಆದಂಥ ಕೇಸ್ಗಳು, ಈ ಕೇಸನ್ನು ವಾಪಸ್ ಪಡೆಯಬೇಕು. ಪೋಕ್ಸೋ ಕೇಸನ್ನು ಬೆಳಗ್ಗೆ 10 ಗಂಟೆಗೆ ಪ್ರವೀಣ್ ಶೆಟ್ಟಿ ಬಣ ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ನೋಡಿ, ಬೆಳಗಾವಿಯಲ್ಲಿ ಮರಾಠಿ ಎಂಇಎಸ್ ಮಹಾಗುಂಡಗಳ ದಬ್ಬಾಳಿಕೆ ದೌರ್ಜನ್ಯವನ್ನು ನಾನು ಗಮನಿಸಿದ್ದೀನಿ. ಅದಕ್ಕಾಗಿ ಬೆಳಗಾವಿಯ ನೆಲದಲ್ಲೇ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ಬೆಳಗಾವಿಗೆ ಬಂದಿದ್ದೀನಿ. ಇವರ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಂದು ಅಂತ್ಯ ಆಗಬೇಕು. ಕರ್ನಾಟಕದ ಬಸ್ಸುಗಳ ಮೇಲೆ ಬಸ್ಸುಗಳನ್ನು ಒಡೆದಾಕುವಂಥದ್ದು, ಕರ್ನಾಟಕದ ಬಸ್ಸುಗಳ ಮೇಲೆ ಮಸಿ ಬಳಿಯುವಂಥದ್ದು, ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವಂಥದ್ದು, ಇಂಥ ಪ್ರವೃತ್ತಿ ನಾನು 26-27 ವರ್ಷದಿಂದಲೂ ನೋಡ್ಕೊಂಡು ಬಂದಿದ್ದೀನಿ. ಬೆಳಗಾವಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ರಾಯಣ್ಣನ ಜನ್ಮಭೂಮಿ. ಇಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ. ಅದ ಅರಿವಿಟ್ಕೊಂಡು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಬದುಕೋದು ಕಲಿಬೇಕು. ಇಲ್ಲಿ ಬಂದು ಗುಂಡಾಗಿರಿ ಮಾಡ್ತೀನಿ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ, ಮರಾಠಿ ಭಾಷೆಯನ್ನು ಇಲ್ಲಿ ಮೆರೆಸ್ತೀವಿ, ವೈಭವೀಕರಿಸ್ತೀವಿ, ಇದು ಇಲ್ಲಿ ಈ ನೆಲದಲ್ಲಿ ನಡೆಯೋಲ್ಲ. ಎಂಇಎಸ್ ಗುಂಡಾಗಳಿಗೆ, ಎಂಇಎಸ್ ಮರಾಠಿ ಗುಂಡಾಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವತ್ತು ಬೆಳಗಾವಿ ಏನು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಏನು ತೀರ್ಮಾನ ಆಗಿದೆಯೋ ಆ ತೀರ್ಮಾನಕ್ಕೆ ನೀವು ಬದ್ಧವಾಗಿರ್ಬೇಕು. ಎಂಇಎಸ್ ಗೂಂಡಾಗಳು ನೀವು ಕಲಿಬೇಕು. ಕನ್ನಡ ಮಾತಾಡಿದವ್ರ ಮೇಲೆ ಗುಂಡಾಗಿರಿ ಮಾಡೋದು, ಹಲ್ಲೆ ಮಾಡೋದು, ದಬ್ಬಾಳಿಕೆ ಮಾಡೋದು ಅನ್ನೋದಾದರೆ ನೀವ್ಯಾರೂ ಕರ್ನಾಟಕದಲ್ಲಿ ಇರಬಾರ್ದು. ಇವತ್ತೇ ಗಂಟು ಮುಟ್ಟ ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೊರಟ್ಬಿಡಿ. ಬೆಳಗಾವಿ ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಾನು ಒಂದು ಮಾತು ಹೇಳಿದೆ, ಇಲ್ಲಿಂದ ಹೋಗ್ತಿರುವಂಥ ಈ ಕಂಡಕ್ಟರ್ಗಳು, ಬಸ್ಗಳು, ಪಾಪ ಅವರು ಕೂಡ ಪಾಪದವರೇ. ಅವ್ರನ್ನ ಅಲ್ಲಿ ಹಿಡಿದು ಇವರು ಈ ಭಗವದ್ಧ್ವಜ ಕೈನಲ್ಲಿ ಕೊಟ್ಟುಬಿಟ್ಟು ಇವರು ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ರೆ ಏನು ಆಗುತ್ತೆ ಲಾಭ? ಅದೇ ಲಾಭ ಇಲ್ಲಿಂದ, ಅಂದರೆ ಅಲ್ಲಿಂದ ಬಂದಿರೋರಿಗೆ ಇಲ್ಲಿ ಹಿಂಸೆ ಕೊಟ್ಟು ಜೈ ಕರ್ನಾಟಕ ಅಂತ ಹೇಳಿದ್ರು ಕೂಡ ಅದೇನೇ. ಅದು ಬಿಟ್ಟರೆ ಏನೂ ಆಗಲ್ಲ, ಪ್ರಶ್ನೆ ಬೇರೆ. ಆದರೆ ನೋಡಿ, ಎಂಥ ಒಂದು ಸಂಗತಿ ಅಂತಂದರೆ ಈ ರೀತಿ ಆಗುವಂಥದ್ದು. ಈಗ ಆ ಕಡೆಗೆ ಹೋಗುವಂಥ ಬಸ್ಗಳನ್ನೇ ಈಗ ಸ್ಟಾಪ್ ಮಾಡಲಾಗಿದೆ. ಜೊತೆಗೇನು ಅಂದರೆ ಕರವೇ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಬಂದಿದ್ದಾರೆ. ಒಂದು ಕಡೆಗೆ ಪ್ರವೀಣ್ ಶೆಟ್ಟಿ ಬಣ, ಇನ್ನೊಂದು ಕಡೆಗೆ ನಾರಾಯಣಗೌಡರ ಬಣ ಹೋರಾಟಗಳನ್ನು ಹಮ್ಮಿಕೊಂಡಿದೆ. ಏನೇನು ನಡೀತಾ ಇದೆ ಬೆಳಗಾವಿನಲ್ಲಿ? ಹೌದು ರಂಗನಾಥ್, ಏನು KSRTC ಬಸ್ ಕಂಡಕ್ಟರ್ ಮೇಲೆ ಆಗಿರುವಂತಹ ಒಂದು ಹಲ್ಲೆ ಖಂಡಿಸಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇರುವಂತದ್ದು. ಇನ್ನೊಂದು ಕಡೆ ಶಿವಸೇನೆ ಕೂಡ ಮಹಾರಾಷ್ಟ್ರದಲ್ಲಿ ಗುಂಡಾವರ್ತನೆ ತೋರುವಂತದ್ದು. ಕಳೆದ 2 ದಿನಗಳಿಂದ ಕರ್ನಾಟಕದ ಬಸ್ಗಳನ್ನು ತಡೆದು ಅಲ್ಲಿ ಕರ್ನಾಟಕದ ಬಸ್ ಕಂಡಕ್ಟರ್ ಮತ್ತು ನಿರ್ವಾಹಕರಿಗೆ ಗುಂಡಾವರ್ತನೆ ಮೂಲಕ ಜೈ ಕರ್ನಾಟಕ ಹೇಳಿಸುವಂತಹದ್ದನ್ನ ಕಳೆದ 2 ದಿನಗಳಿಂದ ಮಾಡ್ತಾ ಇದ್ರು. ಈಗ ರಾಜ್ಯದಲ್ಲೂ ಕೂಡ ಅಂಥದ್ದೇ ಕೆಲಸವನ್ನ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಹೋರಾಟಗಳು ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಇದರ ಎಫೆಕ್ಟ್ ಪ್ರಯಾಣಿಕರ ಮೇಲೆ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಕಳೆದ 2 ದಿನಗಳಿಂದ ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧ ಮೂಲೆಗಳಿಂದ ಮಹಾರಾಷ್ಟ್ರದ ಕೊಲ್ಲಾಪುರ ಆಗಿರ್ಬೋದು, ಪುಣೆ, ಸಾಂಗ್ಲಿ ಮತ್ತು ಸೊಲ್ಲಾಪುರ್, ಮುಂಬೈ, ಹೀಗೆ ಸಾಕಷ್ಟು ಕಡೆಗಳಲ್ಲಿ ಕನ್ನಡಿಗರು ವ್ಯಾಪಾರ ವಹಿವಾಟನ್ನು ಮಾಡ್ಕೊಂಡಿದ್ದಾರೆ, ಬದುಕು ಕಟ್ಕೊಳ್ತಾ ಇದ್ದಾರೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಸೊಲ್ಲಾಪುರ ಭಾಗದಲ್ಲಿ ನೀವು ಹೇಳದಂತೆ ಕನ್ನಡಿಗರೇ ಇದ್ದಾರೆ. ಸಾಕಷ್ಟು ಜನ ಕರ್ನಾಟಕದ ಮೇಲೆ ಅವಲಂಬನೆ ಆಗಿರುವಂತದ್ದು. ಸೊ ಇವರೆಲ್ಲರೂ ಕೂಡ ಸಾಕಷ್ಟು ದಿನಗಳಿಂದ ಈಗಾಗಲೇ ಏನು ಎಲ್ಲೋ ಒಂದು ಕಡೆ ಪರದಾಡುವಂತ ಪರಿಸ್ಥಿತಿ ಇರುವಂತದ್ದು. ಸದ್ಯಕ್ಕೆ 2 ದಿನಗಳಿಂದ 250ಕ್ಕೂ ಅಧಿಕ ಬಸ್ಗಳು ಏನು ಸಂಚಾರ ಮಾಡ್ತಾ ಇದ್ವು ಅವು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿದ್ದಾವೆ. ಖಾಸಗಿ ಬಸ್ಗಳ ಮೊರೆಯನ್ನ ಈಗಾಗಲೇ ಪ್ರಯಾಣಿಕರು ಅನಿವಾರ್ಯವಾಗಿ ಹೋಗ್ತಾ ಇರುವಂತದ್ದು.
ಒಂದು ಕಡೆ ಈ ಎಲ್ಲ ಬೆಳವಣಿಗೆ ನಡುವೆ ರಾಮಲಿಂಗ ರೆಡ್ಡಿ ಅವರು ಕೂಡ ಬೆಳಗಾವಿಗೆ ಬಂದು ಹೋದ್ರು. ಆದ್ರೆ ಈವರೆಗೂ ಬಸ್ ಸಂಚಾರ ಆರಂಭಿಸುವ ಬಗ್ಗೆ ಎಲ್ಲೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅಂದ್ರೆ ಮಹಾರಾಷ್ಟ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗಿ ಬಸ್ ಬಿಡುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ಆಗ್ತಾ ಇಲ್ಲ. ಇನ್ನೊಂದು ಕಡೆ ಬೆಳಗಾವಿಯಲ್ಲಿ MES ಪುಂಡಾವರ್ತನೆ ಎಂದು ಮುಂದುವರೆದಿದೆ. ಆ ಒಂದು ಗುಂಡಾವರ್ತನೆಯನ್ನ ಖಂಡಿಸಿ ಮತ್ತು MES ಅನ್ನ ಬ್ಯಾನ್ ಮಾಡಬೇಕು, ಕಂಡಕ್ಟರ್ ಮೇಲೆ ಹಾಕಿರುವಂತ ಪೋಕ್ಸೋ ಕೇಸನ್ನ ವಾಪಸ್ ಪಡಿಬೇಕು, ಯಾರು ಪೋಕ್ಸೋ ಕೇಸನ್ನ ದಾಖಲಿಸಿದ್ದಾರೆ ಆ CPI ಅನ್ನ ತಕ್ಷಣ ಸಸ್ಪೆಂಡ್ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಒತ್ತಾಯಿಸಿ ಇವತ್ತು ಕರ್ವೆ ನಾರಾಯಣಗೌಡರ ಬನ ಮತ್ತು ಪ್ರವೀಣ್ ಶೆಟ್ಟಿ ಬನ ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಬೆಳಗ್ಗೆ 10 ಗಂಟೆಗೆ ಪ್ರವೀಣ್ ಶೆಟ್ಟಿ ಬನ ಹೋರಾಟ ಮಾಡಿದ್ರೆ ಬೆಳಗ್ಗೆ 11 ಗಂಟೆಗೆ ಕರ್ವೆ ನಾರಾಯಣಗೌಡರ ಬನ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಇದಾದ ಬಳಿಕ ಯಾರು ಗಾಯಾಳು ಬಸ್ ಕಂಡಕ್ಟರ್ ಮಹದೇವಪ್ಪ ಹುಕ್ಕೇರಿ ಇದ್ದಾರೆ ಅವರ ಆರೋಗ್ಯವನ್ನು ಕೂಡ ಏನು ರಾಜ್ಯಾಧ್ಯಕ್ಷರು ವಿಚಾರಿಸುತ್ತಿದ್ದಾರೆ. ಸೊ ಇಲ್ಲಿ ಬೆಳಗಾವಿಯಲ್ಲಿ ಒಂದು ಹಂತದಲ್ಲಿ ಬೆಳಗಾವಿ ಸಲುವಾಗಿ ಏನು ಹೋರಾಟಗಳು ನಡೀತಾ ಇದ್ದಾವೆ. ಇದು ಕನ್ನಡ ಪರ ಹೋರಾಟಗಾರರು ಬೆಂಗಳೂರಿನಿಂದ ಬೆಳಗಾವಿಗೆ ಬಂದು ಹೋರಾಟ ಮಾಡ್ತಾ ಇದ್ರೆ ಸ್ಥಳೀಯ ಮಟ್ಟದಲ್ಲಿ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಎಲ್ಲ ಒಂದ್ ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡ್ತಾ ಇರುವಂತದ್ದು. ಇದು ಕೂಡ ಕರ್ನಾಟಕ ಕರ್ವೆ ಹೋರಾಟಗಾರರಿಗೆ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಸಹದೇವ್.